ಪ್ರಸ್ತುತ ಮಳೆಗಾಲವಾಗಿದ್ದು ರಾಜ್ಯದಲ್ಲಿ ಡೆಂಗಿ ಜ್ವರ ಪ್ರಕರಣಗಳು ಏರಿಕೆಯಾಗುವ ಸಾಧ್ಯತೆ ಇದೆ. ಹಾಗಾಗಿ ಈಡಿಸ್ ಸೊಳ್ಳೆ ಉತ್ಪತ್ತಿ ತಾಣ ನಾಶಕ್ಕೆ ವಿಜಯಪುರದಲ್ಲಿ ಇಂದು ಲಾರ್ವಾ ಸಮೀಕ್ಷೆ ಮಾಡಲಾಗುತ್ತಿದೆ ಎಂದು ನಲ್ಲೂರು ಪ್ರಾಥಮಿಕ ಆರೋಗ್ಯ ಕೇಂದ್ರದ ಹಿರಿಯ ಆರೋಗ್ಯ ನಿರೀಕ್ಷಣಾಧಿಕಾರಿ ಮಲ್ಲಿಕಾರ್ಜುನ ಗೌಡ ಹೇಳಿದರು. ವಿಜಯಪುರ 13ನೇ ವಾರ್ಡಿನಲ್ಲಿ ಮನೆ ಭೇಟಿ ಸಮೀಕ್ಷೆ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪ್ರತಿ ಶುಕ್ರವಾರ ಈಡಿಸ್ ಸೊಳ್ಳೆ ನಿರ್ಮೂಲನಾ ದಿನವಾಗಿ ಆಚರಿಸಲಾಗುವುದು ಎಂದರು. ಪ್ರತಿ ಶುಕ್ರವಾರ ಸಾರ್ವಜನಿಕರು ತಮ್ಮ ಮನೆಗಳಲ್ಲಿ, ಕಚೇರಿಗಳಲ್ಲಿ, ಸಿಬ್ಬಂದಿ, ಶಾಲಾ ಕಾಲೇಜು ಮುಂತಾದ ಸ್ಥಳಗಳಲ್ಲಿ ನೀರು ಶೇಖರಣೆಯಾಗುವ ಪರಿಕರಗಳನ್ನು ಪ್ರತಿದಿನ ಸ್ವಚ್ಛಗೊಳಿಸಬೇಕು. ಮಳೆ ನೀರು ಸಂಗ್ರಹವಾಗುವ ಘನತ್ಯಾಜ್ಯ ವಸ್ತುಗಳ ಸೂಕ್ತ ವಿಲೇವಾರಿ ಮಾಡಿ ಡೆಂಗಿ ಜ್ವರ ನಿಯಂತ್ರಣದಲ್ಲಿ ಈಡಿಸ್ ಸೊಳ್ಳೆಗಳ ಉತ್ಪತ್ತಿ ತಾಣಗಳು ನಾಶ ಮಾಡುವುದರಿಂದ ಡೆಂಗಿ ನಿಯಂತ್ರಣ ಮಾಡುವುದು ಈ ಕಾರ್ಯಕ್ರಮದ ಉದ್ದೇಶವಾಗಿದೆ ಎಂದರು. ಜುಲೈ ತಿಂಗಳಿನಲ್ಲಿ ಆಚರಿಸುವ ಡೆಂಗಿ ವಿರೋಧಿ ಮಾಸಾಚರಣೆ ಧ್ಯೇಯ ವಾಕ್ಯ ಸಮುದಾಯದೊಂದಿಗೆ ಸೇರಿ ಡೆಂಗಿ ಜ್ವರವನ್ನು ನಿಯಂತ್ರಿಸೋಣ ಎಂಬುದಾಗಿದೆ. ಈ ಡೆಂಗಿ ಜ್ವರ ನಿಯಂತ್ರಣ ಕ್ರಮಗಳ ಅನುಷ್ಠಾನದಲ್ಲಿ ಸಾರ್ವಜನಿಕರು ಸಕ್ರಿಯವಾಗಿ ಭಾಗವಹಿಸಿ ಡೆಂಗಿ ನಿಯಂತ್ರಣಕ್ಕೆ ಕೈಜೋಡಿಸಿ ಎಂದು ಅವರು ಕೋರಿದರು. ಈ ಡೆಂಗ್ಯೂ ಚಿಕುನ್ಗುನ್ಯಾದ ಬಗ್ಗೆ ಆತಂಕ ಪಡೋದಕ್ಕಿಂತಲೂ ಸ್ವಚ್ಛತೆಯನ್ನು ಆತಂಕ ಪಡೋದು ಅಥವಾ ಸರ್ಕಾರನ ಅವರು ದೂಷಿಸೋದಕ್ಕಿಂತಲೂ ತಮ್ಮ ಮನೆಯಲ್ಲೇ ಉತ್ಪಾದನೆ ಆಗುವಂತ ಸೊಳ್ಳೆಗಳನ್ನ ನಿಯಂತ್ರಣ ಮಾಡುವಂತ ಕೆಲಸ ಮಾಡಬೇಕು. ಇದು ಫ್ರೆಶ್ ವಾಟರ್ ಅಲ್ಲಿ ಶುದ್ಧವಾದ ನೀರಲ್ಲಿ ಬೆಳೆಯುವಂತ ಸೊಳ್ಳೆ ಈಡಿಸ್ ಈಜಿಪ್ಟೈ ಅನ್ನುವಂಥದ್ದು. ಸೊ ಇದರಿಂದನೇ ಡೆಂಗ್ಯೂ ಮತ್ತು ಚಿಕುನ್ಗುನ್ಯಾ ಬಹಳ ವಿಸ್ತೃತವಾಗಿ ಇದು ಸಾಂಕ್ರಾಮಿಕವಾಗಿ ಹರಡಲಿಕ್ಕೆ ಸಾಧ್ಯ ಇದೆ. ಇನ್ನು ಈ ಸಂದರ್ಭದಲ್ಲಿ ಆರೋಗ್ಯ ಇಲಾಖೆ SHIO ಉಮೇಶ್, HIO ರಘು, ಚೇತನ್, PHCO ಸರಸಮ್ಮ, ಶ್ವೇತಾ, ಲೀಲಾವತಿ, ಅನ್ನಪೂರ್ಣ ಮತ್ತಿತರರು ಹಾಜರಿದ್ದರು. ಸತೀಶ್ ಕುಮಾರ್, CTV ನ್ಯೂಸ್, ವಿಜಯಪುರ.